ಹಾಲು ಮೊಸರು ತರಲು ಸ್ಕೂಟರ್ನಲ್ಲಿ ತೆರಳುತ್ತಿದ್ದಾಗ ಬಸ್ ಡಿಕ್ಕಿ, ಇಬ್ಬರು ಮಕ್ಕಳು ಸ್ಥಳದಲ್ಲೇ ದುರ್ಮರಣ. ಕಾಂಗ್ರೆಸ್ನಲ್ಲಿ ಇನ್ನೂ ಮುಗಿಯದ ಕುರ್ಚಿ ಕದನ, ಕಾಲವೇ ಉತ್ತರಿಸುತ್ತೆ ಎಂದಿದ್ಯಾಕೆ ಡಿಕೆ ಬ್ರದರ್ಸ್. ಹೈಕಮಾಂಡ್ ಹೇಳಿದ್ದಕ್ಕೆ ಒಪ್ಪಲೇಬೇಕು ಅಂದ್ರು ಸಿಎಂ. ಇನ್ಮುಂದೆ ವಂದೇ ಮಾತರಂಗೂ ಎದ್ದು ನಿಂತು ಗೌರವ ಸೂಚಿಸಲೇಬೇಕು. ಭಾರತವನ್ನ ಮಾರಿಬಿಟ್ಟಿದ್ದಾರೆ ಎಂದಿದ್ಯಾಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಹಾಲು ಮತ್ತು ಮೊಸರು ತರುವುದಕ್ಕೆ ಚಿಕ್ಕಪ್ಪನ ಜೊತೆ ಸ್ಕೂಟರ್ನಲ್ಲಿ ತೆರಳುತ್ತಿದ್ದ ಮಕ್ಕಳ ಮೇಲೆ ಖಾಸಗಿ ಬಸ್ ಹರಿದು ದುರ್ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ತಣಿಸಂದ್ರದ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಬಳಿ ಘಟನೆ ನಡೆದಿದೆ. ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಶಾಲಾ ವಾಹನ ಬರೋದನ್ನು ನೋಡಿ ಬೈಕ್ ಅನ್ನು ನಿಲ್ಲಿಸಿದ್ರು. ಆದರೆ ಚಾಲಕ ಬ್ರೇಕ್ ಹಾಕದೆ ಬೈಕಿಗೆ ಡಿಕ್ಕಿ ಹೊಡೆದಿದ್ದಾನೆ. ತಕ್ಷಣ ಗಾಡಿ ಕೆಳಗೆ ಬಿದ್ದಿದ್ರಿಂದ ಸ್ಕೂಟರ್ ಬಸ್ ಚಕ್ರಕ್ಕೆ ಸಿಲುಕಿದೆ. ನಂತರ ವೇಗದಲ್ಲಿದ್ದಂತಹ ಬಸ್ ಮಗುವಿನ ಮೇಲೆ ಹರಿದಿದೆ. ಈ ಭಯಾನಕ ದೃಶ್ಯ ಸ್ಥಳೀಯ ಮನೆಯೊಂದರ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದ್ದು, ಇನ್ನೂ ವರ್ಷ ಮತ್ತೊಂದು 4 ವರ್ಷದ ಬಾನು ಎಂಬ ಮಕ್ಕಳ ಮೇಲೆ ಬಸ್ ಹರಿದಿದೆ. ಬೆಳಗ್ಗೆ 8:30 ಸುಮಾರಿಗೆ ಘಟನೆ ನಡೆದಿದೆ. ಕೂಡಲೇ ಮಕ್ಕಳನ್ನು ಆಸ್ಪತ್ರೆಗೆ ಸೇರಿಸಿದ್ರು. ಚಿಕಿತ್ಸೆ ಫಲಿಸದೆ ಮಕ್ಕಳು ಉಸಿರು ಚೆಲ್ಲಿವೆ. ಇತ್ತ ಮೃತ ಮಕ್ಕಳ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಹಾಲು ಬಸ್ ತರಕ್ಕಂತ ಹೋಗ್ತಾ ಇದ್ದೆ. ಸ್ಕೂಟಿಯಲ್ಲಿ ಕುಣಿಸ್ಕೊಂಡು ಆ ಗಾಡಿ ನೋಡಿ ನಾನು ನಿಲ್ಲಿಸಿದೆ ಸರ್. ನಾನು ನಿಲ್ಲಿಸಿ ಹೆಂಗೆ ನಿಲ್ಲಿಸ್ತಾನಲ್ಲ, ಸ್ಟಾಪ್ ಮಾಡ್ತಾನೋ ಧೈರ್ಯದ ಮೇಲೆ ನಿಲ್ಲಿಸಿದ್ವಿ. ಅವ್ನು ನಿಲ್ಲಿಸ್ಲಾದ್ರೆ ಹಂಗೆ ಪೂರ ಮೇಲೆ ಹರ್ಕೊಂಬಂದ್ಬಿಟ್ಟ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ 3 ವರ್ಷ ಕಳೆದರೂ ಕುರ್ಚಿ ಗಲಾಟೆ ಮುಗಿದಿಲ್ಲ. ಇದೀಗ ಸಿಎಂ ಡಿಸಿಎಂ ಮಧ್ಯೆ ಸೈಲೆಂಟ್ ವಾರ್ ಜೊತೆಗೆ ಕೋಲ್ಡ್ ವಾರ್ ಕೂಡ ಜೋರಾಗಿದೆ. ಕುರ್ಚಿಗಾಗಿ ಡಿಕೆಶಿ ದೆಹಲಿ ಸುತ್ತಾಟ ನಡೆಸ್ತಾ ಇದ್ರೆ, ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಲ್ ಆಗಿ ಬಜೆಟ್ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. 5 ದಿನಗಳ ಕಾಲ ವಿವಿಧ ಇಲಾಖೆಗಳ ಸಭೆ ನಡೆಸೋ ಮೂಲಕ ಬಜೆಟ್ ಸಿದ್ಧತೆಯಲ್ಲಿ ಮಗ್ನವಾಗಿದ್ದಾರೆ. ಹೈಕಮಾಂಡ್ ಕರೆಯೋ ತನಕ ಸಿಎಂ ಸಿದ್ದರಾಮಯ್ಯ ತಲೆ ಕೆಡಿಸಿಕೊಳ್ಳೋದು ಬೇಡ, ನನ್ನ ಪಾಡಿಗೆ ನಾನು ಇರೋಣ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಅತ್ತ ಹೈಕಮಾಂಡ್ ಪಂಚರಾಜ್ಯಗಳ ಚುನಾವಣೆಗೆ ಸಿದ್ಧತೆ ಮಾಡೋ ಬ್ಯುಸಿಯಲ್ಲಿದೆ. ಚುನಾವಣೆ ಮುಗಿಯೋವರೆಗೂ ಕುರ್ಚಿ ಬಗ್ಗೆ ನಿರ್ಧಾರ ಅಸಾಧ್ಯ ಎಂಬ ಲೆಕ್ಕಾಚಾರದಲ್ಲಿದೆ. ಜಿಬಿಎ ಚುನಾವಣೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಹತ್ರ ಇದೆ. ಈ ಸಮಯದಲ್ಲಿ ಬದಲಾವಣೆ ಸಾಹಸಕ್ಕೆ ಹೈಕಮಾಂಡ್ ಮುಂದಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ಇಷ್ಟು ದಿನ ಶಾಂತವಾಗಿದ್ದ ಪವರ್ ಶೇರಿಂಗ್ನ ಫೈಟ್ ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಸದ್ಯ ದೆಹಲಿಗೆ ಹಾರಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಿಯಾಂಕಾ ಗಾಂಧಿ ಮೂಲಕ ಸೋನಿಯಾ ಗಾಂಧಿಗೆ ಪಕ್ಷನಿಷ್ಠೆಯ ಸಂದೇಶವನ್ನು ರವಾನಿಸುವ ಸಾಧ್ಯತೆ ಇದೆ. ಕೊಟ್ಟ ಮಾತನ್ನ ಮತ್ತೆ ನೆನಪಿಸಿ, ಪಕ್ಷಕ್ಕಾಗಿ ತಾವು ಅನುಭವಿಸಿದ ಕಷ್ಟಗಳನ್ನು ನೆನಪಿಸಿ ಎಮೋಷನಲ್ ಕಾರ್ಡ್ ಪ್ಲೇ ಮಾಡುವ ಸಾಧ್ಯತೆ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟ ಸದ್ಯಕ್ಕಂತೂ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ದೆಹಲಿಯಲ್ಲಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರ ಭೇಟಿಗೆ ಕಸರತ್ತನ್ನು ನಡೆಸ್ತಿದ್ದಾರೆ. ಇನ್ನು ದೆಹಲಿಯಲ್ಲಿ ಮಾತನಾಡಿದ ಡಿಕೆಶಿ, ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೈಕಮಾಂಡ್ಗೆ ಹಾಗೂ ನಾನು ಸಿಎಂಗೆ ಮಾತ್ರ ಗೊತ್ತು. ಸಮಯ ನೋಡಿಕೊಂಡು ನಾನೇ ಹೇಳ್ತೇನೆ, ಎಲ್ಲದಕ್ಕೂ ಕಾಲವೇ ಉತ್ತರಿಸಲಿದೆ ಅಂತ ಹೇಳುವ ಮೂಲಕ ಮತ್ತೆ ಸಿಎಂ ಜೊತೆಗಿನ ಮಾತುಕತೆಯನ್ನು ಪ್ರಸ್ತಾಪಿಸಿದ್ದಾರೆ. ಇತ್ತ ಡಿಕೆ ಸಹೋದರ ಕೂಡ ಸಿದ್ದರಾಮಯ್ಯ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ವಿಶ್ವಾಸವಿದೆ. ನಿಧಾನವಾದರೂ ಪರವಾಗಿಲ್ಲ, ಕೊಟ್ಟ ಮಾತನ್ನು ಉಳಿಸಿಕೊಳ್ತಾರೆ, ಎಲ್ಲದಕ್ಕೂ ಕಾಲವೇ ಉತ್ತರಿಸುತ್ತೆ ಅಂತ ಹೇಳಿದ್ದಾರೆ. ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ನಾವು ಏನ್ ಮಾತಾಡಿದೀವಿ ಅನ್ನೋದು ನಮ್ಗಳಿಗೆ ಮಾತ್ರ ಗೊತ್ತು ಅಂತ ಹೇಳಿದೀನಿ. ಮಾತಾಡೋಣ, ಟೈಮ್ ನೋಡ್ಬಿಟ್ಟು ಹೇಳ್ತೀನಿ. ಕಾಂಗ್ರೆಸ್ ಕಚೇರಿಗೆ ಹೋಗಿ ಬಂದಿದ್ದೇನೆ ಅಷ್ಟೇ. ನಾನು ಯಾರು ಭೇಟಿ ಮಾಡೋದನ್ನ ನೋಡೋಣ. ನಿಮ್ಗೆ ಸದ್ಯ ಇರಿ, ಮಾತಾಡ್ತೀನಿ ನಾನು. ಇತ್ತ ಸಿಎಂ ಕುರ್ಚಿ ಕಾದಾಟದ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ನಮ್ಮ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾನು ಕೇಳಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ಹೇಳಿದಂತೆ ಕೇಳಬೇಕು ಅಂತ ಹೇಳಿದ್ರು. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾನು ಪಾಲಿಸ್ತೇನೆ ಅಂತ ಕೂಡ ಹೇಳಿದ್ರು. ಜೊತೆಗೆ ಕೊಟ್ಟ ಮಾತನ್ನ ಸಿಎಂ ಉಳಿಸಿಕೊಳ್ತಾರೆ ಎಂಬ ಡಿಕೆ ಸುರೇಶ್ ಮಾತಿಗೂ ಸಿದ್ದರಾಮಯ್ಯ ಗರಂ ಆದ್ರು. ಇತ್ತ ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ ವಿಚಾರವಾಗಿಯೂ ರಿಯಾಕ್ಟ್ ಮಾಡಿದ ಸಿಎಂ, ಶಾಸಕರು ತಮ್ಮ ಸ್ವಂತ ದುಡ್ಡಿನಲ್ಲಿ ವಿದೇಶ ಪ್ರವಾಸಕ್ಕೆ ತೆರಳುತ್ತಿದ್ದಾರೆ, ಅವರನ್ನ ಹೋಗಬೇಡಿ ಅಂತ ಹೇಳೋದಕ್ಕಾಗುತ್ತಾ ಅಂದ್ರು. ಈ ಮೂಲಕ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ವಾರ್ನಿಂಗಿಗೂ ಡೋಂಟ್ ಕೇರ್ ಅಂದಂತಾಗಿದೆ. ಫೆಬ್ರವರಿ 5ರಂದು ಶಾಸಕರ ಫಾರಿನ್ ಟೂರ್ ಬಗ್ಗೆ ಪಬ್ಲಿಕ್ ಟಿವಿ ಸುದ್ದಿ ಪ್ರಸಾರ ಮಾಡಿತ್ತು. ಕೆಲ ಶಾಸಕರಿಗೆ ಸುರ್ಜೇವಾಲಾ ಕರೆ ಮಾಡಿ ವಾರ್ನಿಂಗ್ ಕೊಟ್ಟಿದ್ರು. ಇದ್ಯಾವುದಕ್ಕೂ ಕಿಮ್ಮತ್ತನ್ನ ನೀಡದೆ ಫಾರಿನ್ ಟೂರ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಈಗ ಶಾಸಕರು. ನಾನು ನಡ್ಕೋಬೇಕು, ಡಿಕೆ ಶಿವಕುಮಾರ್ ನಡ್ಕೋಬೇಕು, ಹೈಕಮಾಂಡ್ಗೆ ಬಿಟ್ಟಿದ್ದ ವಿಚಾರ. ಯಾರು ಮಾತಾಡ್ತಾರೋ ಅವ್ರನ್ನ ಕೇಳಿ, ನನಗೆ ಯಾಕೆ ಕೇಳಕ್ಕೆ ಹೋಗ್ತೀರಿ? ನಾವು ನಮ್ಮ ಪಶುಸಂಗೋಪನಾ ಸಚಿವರ ಪಶುಸಂಗೋಪನಾ ಇಲಾಖೆಯಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀವಿ. ಒಂದು 20-22 ಜನ ಹೋಗ್ತಾ ಇದ್ದೀವಿ. ವಂದೇ ಮಾತರಂಗೆ 150 ವರ್ಷಗಳು ತುಂಬಿದ ಕಾರಣ ಕೇಂದ್ರ ಸರ್ಕಾರ ಮಹತ್ವದ ಆದೇಶವನ್ನು ಹೊರಡಿಸಿದೆ. ವಂದೇ ಮಾತರಂ ಗೀತೆಗೆ ರಾಷ್ಟ್ರಗೀತೆಯ ಸ್ಥಾನಮಾನವನ್ನ ಹಿಂದೆನೆ ಕೊಡಲಾಗಿತ್ತು. ವಂದೇ ಮಾತರಂ ಗೀತೆ ಹಾಡುವಾಗ ಎದ್ದು ನಿಂತು ಗೌರವ ಸೂಚಿಸಬೇಕು ಅಂತ ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ. ಜನಗಣಮನ ರಾಷ್ಟ್ರಗೀತೆಗೆ ಎಷ್ಟು ಗೌರವ ಸೂಚಿಸ್ತಾ ಇದ್ವೋ ಅದರಂತೆ ವಂದೇ ಮಾತರಂಗೂ ಎದ್ದು ನಿಲ್ಲಬೇಕು ಅಂತ ಕೇಂದ್ರ ಗೃಹ ಸಚಿವಾಲಯ ಸೂಚಿಸಿದೆ. ವಂದೇ ಮಾತರಂಗೆ ರಾಷ್ಟ್ರಗೀತೆ ಸ್ಥಾನಮಾನ ನೀಡುವ ಮೂಲಕ ರಾಷ್ಟ್ರಪತಿಗಳು ಭಾಗವಹಿಸುವ ಕಾರ್ಯಕ್ರಮಗಳಲ್ಲಿ, ರಾಷ್ಟ್ರೀಯ ಧ್ವಜಾರೋಹಣ ಮತ್ತು ರಾಜ್ಯಪಾಲರ ಭಾಷಣ ಸಂದರ್ಭದಲ್ಲಿ ಹಾಗೂ ಪದ್ಮ ಪ್ರಶಸ್ತಿ ಪ್ರದಾನ ಸಮಾರಂಭಗಳಲ್ಲಿ ಹಾಡೋದನ್ನು ಕಡ್ಡಾಯ ಮಾಡಲಾಗಿದೆ. ಒಂದು ಸಮಾರಂಭದಲ್ಲಿ ಗೌರವ ಸಲ್ಲಿಸದೇ ಇದ್ರೆ 3 ವರ್ಷಗಳ ಕಾಲ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ಇನ್ನು ಸಂಪೂರ್ಣ ಹಾಡನ್ನ ಹಾಡಬೇಕು ಅಂತ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ.
ಓಂ ಬಿರ್ಲಾ ಅವರನ್ನ ಲೋಕಸಭಾ ಸ್ಪೀಕರ್ ಹುದ್ದೆಯಿಂದ ಪದಚ್ಯುತಗೊಳಿಸುವ ಪ್ರಕ್ರಿಯೆಗೆ ವಿಪಕ್ಷಗಳು ಚಾಲನೆ ನೀಡಿವೆ. ಹೀಗಾಗಿ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯದ ಕುರಿತು ಮಾರ್ಚ್ 9ರಂದು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಸೇರಿದಂತೆ ವಿಪಕ್ಷದವರಿಗೆ ಮಾತನಾಡಲು ಅವಕಾಶ ಕೊಡ್ತಿಲ್ಲ ಅನ್ನೋದು ಇಂಡಿ ಕೂಟದ ಆರೋಪ. ಸ್ಪೀಕರ್ ವಿರುದ್ಧ ಪಕ್ಷಪಾತಿ ಆರೋಪ ಹೊರಿಸಿರುವ ವಿಪಕ್ಷಗಳು ಕಲಾಪಗಳಲ್ಲಿ ಆಡಳಿತ ಪಕ್ಷಕ್ಕೆ ಉದ್ದೇಶಪೂರ್ವಕವಾಗಿ ಅನುಕೂಲಕರ ವಾತಾವರಣ ನಿರ್ಮಿಸಿಕೊಡ್ತಾ ಇದ್ದಾರೆ ಅಂತ ಆರೋಪಿಸಿವೆ. ಅಲ್ಲದೆ ಅವಿಶ್ವಾಸ ನಿರ್ಣಯ ನಿರ್ಧಾರವಾಗುವವರೆಗೂ ಕಲಾಪದ ಅಧ್ಯಕ್ಷತೆಯಿಂದ ಹಿಂದೆ ಸರಿಯುವಂತೆಯೂ ಒತ್ತಾಯಿಸಿವೆ. ಈ ಮಧ್ಯೆ ಓಂ ಬಿರ್ಲಾ ಅವರು ತಮ್ಮ ವಿರುದ್ಧ ಮಂಡಿಸಲಾದ ಅವಿಶ್ವಾಸ ನಿರ್ಣಯ ಇತ್ಯರ್ಥವಾಗುವವರೆಗೆ ಲೋಕಸಭೆ ಸ್ಪೀಕರ್ ಕುರ್ಚಿಯಲ್ಲಿ ಕುಳಿತುಕೊಳ್ಳದಿರಲು ನಿರ್ಧರಿಸಿದ್ದಾರೆ ಅಂತ ಲೋಕಸಭಾ ಸಚಿವಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ. ಸ್ಪೀಕರ್ ಓಂ ಬಿರ್ಲಾ ವಿರುದ್ಧದ ಅವಿಶ್ವಾಸ ನಿರ್ಣಯ ಬಜೆಟ್ ಅಧಿವೇಶನದ 2ನೇ ಹಂತದ ಮೊದಲ ದಿನ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷ ಮಂಗಳವಾರ ಅವಿಶ್ವಾಸ ನಿರ್ಣಯ ಮಂಡಿಸಿದ್ದು, ನಿರ್ಣಯಕ್ಕೆ 118 ಸಂಸದರು ಸಹಿ ಹಾಕಿದ್ದಾರೆ. ಇದಕ್ಕೆ ಟಿಎಂಸಿ ವಿರೋಧ ವ್ಯಕ್ತಪಡಿಸಿದೆ. ಇವತ್ತು ಸಂಸತ್ ಅಧಿವೇಶನದಲ್ಲಿ ಎಪ್ಸ್ಟೀನ್ ಫೈಲ್ ಬಗ್ಗೆ ಉಲ್ಲೇಖಿಸಿದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇದಕ್ಕೆ ಸ್ಪೀಕರ್ ಮತ್ತು ಆಡಳಿತ ಪಕ್ಷದ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದರು. ಇದರಿಂದ ಸದನದಲ್ಲಿ ಗದ್ದಲ ಉಂಟಾಯಿತು. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಮಾತನಾಡಿ, ಅಮೆರಿಕದ ಜೊತೆಗೆ ವ್ಯಾಪಾರ ಒಪ್ಪಂದ ಮಾತ್ರವಾಗಿಲ್ಲ, ಪ್ರಧಾನಿ ಮೋದಿ ಅಮೆರಿಕಕ್ಕೆ ಸಂಪೂರ್ಣವಾಗಿ ಶರಣಾಗಿದ್ದಾರೆ, ನಮ್ಮ ಭಾರತ ಮಾತೆಯನ್ನೇ ಮಾರಿಬಿಟ್ಟಿದ್ದಾರೆ. ನಿಮಗೆ ನಾಚಿಕೆ ಆಗಲ್ವೇ? ಅಮೆರಿಕದವರು ನಮ್ಮನ್ನ ಸಮಾನರಂತೆ ನೋಡಬೇಕೆ ಹೊರತು ಸೇವಕರಂತಲ್ಲ ಅಂತ ಕಿಡಿಕಾರಿದ್ರು. ಅಮೆರಿಕದ ಜೊತೆಗಿನ ಈ ಒಪ್ಪಂದದಲ್ಲಿ ತರ್ಕವೇ ಇಲ್ಲ. ಇದೊಂದು ದಾರಿ ತಪ್ಪಿದ ಒಪ್ಪಂದ. 2 ದೇಶಗಳ ನಡುವಿನ ಒಪ್ಪಂದವಾಗಿದ್ರೂ ಟ್ರಂಪ್ ಮಾತ್ರ ನಿರ್ಬಂಧಗಳನ್ನು ಹೇರಿದ್ದಾರೆ. ಕಲ್ಪನೆಗೂ ಮೀರಿದಂತೆ ವರ್ತಿಸುವ ಟ್ರಂಪ್ ಜೊತೆಗೆ ಮೋದಿ ಅಂಟಿಕೊಂಡಂತೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಟ್ರಂಪ್ ನಮ್ಮನ್ನ ಪಾಕಿಸ್ತಾನದ ಜೊತೆಗೆ ಹೋಲಿಕೆ ಮಾಡೋದು ಸರಿಯಲ್ಲ. ನಮ್ಮ ರೈತರ ಹಿತ ಕಾಪಾಡಬೇಕಿತ್ತು ಅಂತ ರಾಹುಲ್ ಆವೇಶಭರಿತವಾಗಿ ಮಾತನಾಡಿದರು. ಕೆಲ ವಿಷಯಗಳಲ್ಲಿ ರಾಹುಲ್ ಗಾಂಧಿಗೆ ಸ್ಪೀಕರ್ ಆಕ್ಷೇಪಿಸಿ ಸದನದ ನಿಯಮಾವಳಿಗಳನ್ನು ನೆನಪಿಸಿದರು. ಈ ಮಧ್ಯೆ ರಾಹುಲ್ ಮಾತಿಗೆ ಕೇಂದ್ರ ಸಚಿವರಾದ ಕಿರಣ್ ರಿಜಿಜು, ಅನುರಾಗ್ ಠಾಕೂರ್ ತಿರುಗೇಟು ಕೊಟ್ಟರು. ವಿಪಕ್ಷಗಳು ಎಂದಿಗೂ ಆರೋಪವನ್ನು ಸಾಬೀತು ಮಾಡಿಲ್ಲ ಅಂತ ಆರೋಪಿಸಿದರು. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬೆಂಗಳೂರಿನ ಕೆಆರ್ಪುರ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಮತ್ತೆ ಬಂಧನದ ಭೀತಿ ಎದುರಾಗಿದೆ. ಹೈಕೋರ್ಟ್ಗೆ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿದೆ. ಹೀಗಾಗಿ ಶಾಸಕ ಭೈರತಿ ಬಸವರಾಜ್ಗೆ ಬಂಧನದ ಭೀತಿ ಎದುರಾಗಿದೆ. ಸಿಐಡಿ ಪೊಲೀಸರಿಂದ ಬಂಧನ ಭೀತಿಯಲ್ಲಿರುವ ಶಾಸಕ ಭೈರತಿ ಬಸವರಾಜು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ದಾರೆ. ಈ ಹಿಂದೆ ಕೆಳ ನ್ಯಾಯಾಲಯದಲ್ಲಿ ಭೈರತಿ ಬಸವರಾಜು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿತ್ತು. ಈ ವೇಳೆ ಭೈರತಿ ಬಸವರಾಜ್ ನಾಪತ್ತೆಯಾಗಿದ್ರು. ಈಗ ಹೈಕೋರ್ಟ್ನಿಂದಲೂ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿದೆ. ಅವರಾಗಿ ಬಂದು ಶರಣಾದ್ರೆ ಒಳ್ಳೆಯದು, ಇಲ್ಲವಾದ್ರೆ ನಮ್ಮ ಪೊಲೀಸರು ಪತ್ತೆ ಮಾಡಿ ಬಂಧನ ಮಾಡ್ತಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲೂ ಪೊಲೀಸ್ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಅಂತ ರಾಜ್ಯ ಸರ್ಕಾರ, ಸಿಐಡಿ ಪರ ವಕೀಲರು ಹೈಕೋರ್ಟ್ನಲ್ಲಿ ವಾದಿಸಿದ್ದಾರೆ. ಹೀಗಾಗಿ ಶಾಸಕ ಭೈರತಿ ಬಸವರಾಜುರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ನಿರೀಕ್ಷಣಾ ಜಾಮೀನು ನೀಡಬಾರದು ಅಂತ ಸಿಐಡಿ ಪರ ವಕೀಲರು ಹೈಕೋರ್ಟ್ನಲ್ಲಿ ವಾದಿಸಿದ್ದಾರೆ. ಫೋನ್ ಪೇಯನ್ನ QR ಕೋಡನ್ನ ಹೀಗೂ ನಕಲು ಮಾಡಿಕೊಂಡು ಜನರಿಗೆ ಮೋಸ ಮಾಡಬಹುದಾ ಅಂಥೇಳಿ ಯಾರೂ ಊಹೆ ಸಹ ಮಾಡಿರಲಿಕ್ಕಿಲ್ಲ. ಇಂತಹ ಗ್ಯಾಂಗ್ ಒಂದು ಯಲಹಂಕದ ನ್ಯೂ ಟೌನ್ನ ಬಿರಿಯಾನಿ ಅಂಗಡಿಯಲ್ಲಿ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದೆ. ಈ ಗ್ಯಾಂಗ್ ಫೇಕ್ ಆ್ಯಪ್ ಮೂಲಕ ಅಂಗಡಿಯ QR ಕೋಡ್ಗೆ ಗೂಗಲ್ ಪೇಯನ್ನು ಮಾಡಿ ಅವರ ಮೊಬೈಲ್ಗೆ ಮೆಸೇಜ್ ಸಹ ಬರುವಂತೆ ಮಾಡಿ ಮೋಸ ಮಾಡ್ತಾ ಇದ್ದ ಕಿಲಾಡಿಗಳು ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಯಲಹಂಕ ನ್ಯೂ ಟೌನ್ನಲ್ಲಿ 10ಕ್ಕೂ ಹೆಚ್ಚು ಅಂಗಡಿಗಳಿಗೆ ಈ ಖದೀಮರು ಮೋಸ ಮಾಡಿದ್ದಾರೆ. ಇವರ ಕಳ್ಳಾಟ ಕೇಳಿ ಪೊಲೀಸರಿಗೆ ಗಾಬರಿಯಾಗಿದ್ದಾರೆ. ಮಾಸ್ಕ್ ಹಾಕೊಂಡು ಬರುವ ಖತರ್ನಾಕ್ಗಳು ಸ್ಕ್ಯಾನ್ ಮಾಡಿ ದುಡ್ಡು ಬಂದಿದೆ ಅಂಥೇಳಿ ತೋರಿಸ್ಕೊಳ್ಳೋದಕ್ಕೆ ಒಂದು ನಕಲಿ ಫೋನ್ ಪೇ ಆ್ಯಪನ್ನು ರೆಡಿ ಮಾಡಿಕೊಂಡಿದ್ರು. ಹೋಟೆಲ್ಲು, ಮೊಬೈಲ್ ಅಂಗಡಿಗಳೇ ಇವರ ಟಾರ್ಗೆಟ್ ಆಗಿತ್ತು. ಫೋನ್ ಪೇ ಮಾಡಿದ್ದೀವಿ ಅಂಥೇಳಿ ನಕಲಿ ಟ್ರಾನ್ಸಾಕ್ಷನ್ ಮೆಸೇಜನ್ನು ತೋರಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ವ್ಯಾಪಾರಿಯ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ನಕಲಿ ಫೋನ್ ಪೇ ಸ್ಕ್ಯಾಮ್ ಗ್ಯಾಂಗ್ ತಗಲಾಕೊಂಡಿದೆ. ಕಾರಿನ EMI ಕಟ್ಟೋಕೆ ಹಣ ಇಲ್ಲದೆ ದೊಡ್ಡಮ್ಮ ಕೆಲಸ ಮಾಡ್ತಾ ಇದ್ದ ಮನೆಯಲ್ಲಿ ಯುವಕನೊಬ್ಬ ಕಳ್ಳತನ ಮಾಡಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಶರತ್ ಕುಮಾರ್ 31 ವರ್ಷ ವಯಸ್ಸಿನ ಯುವಕ ಬಂಧಿತ ಆರೋಪಿ. ಬೆಂಗಳೂರಿನ ಉತ್ತರಹಳ್ಳಿ ನಿವಾಸಿಯಾಗಿದ್ದ ಶರತ್ ಕುಮಾರ್ ಬಸವನಗುಡಿಯ ತ್ಯಾಗರಾಜ್ ನಗರದ ಮನೆಯಲ್ಲಿ ಆರೋಪಿ ದೊಡ್ಡಮ್ಮ 25 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರು. ಆರೋಪಿಯ ದೊಡ್ಡಮ್ಮನಿಗೆ ಮನೆ ಮಾಲೀಕರು ಅದೇ ಮನೆಯಲ್ಲಿ ಉಳಿಯೋಕೆ ಅವಕಾಶ ಕೊಟ್ಟಿದ್ರು. ಮನೆ ಮಾಲೀಕರು ಹೊರಗೆ ತೆರಳಿದ್ದ ವೇಳೆ ದೊಡ್ಡಮ್ಮನ ಗಮನಕ್ಕೆ ಬಾರದಂತೆ ಆರೋಪಿ ಮನೆಗಳ್ಳತನ ಮಾಡಿದ್ದಾನೆ. ಮನೆ ಮಾಲಕಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು. 25 ವರ್ಷಗಳಿಂದ ಆರೋಪಿಯ ದೊಡ್ಡಮ್ಮ ಇದೇ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ನಂಬಿಕೆಯಿಂದ ಮನೆಯ ಮತ್ತೊಂದು ಬೀಗದ ಕೀಯನ್ನ ಮನೆ ಕೆಲಸದಾಕೆ ಕೊಟ್ಟಿದ್ರು. ಆರೋಪಿ ಶರತ್ ದೊಡ್ಡಮ್ಮನಿಗೆ ಊಟ ನೀಡೋಕೆ ಆಗಾಗ ಮಾಲೀಕರ ಮನೆಗೆ ಬರ್ತಾ ಇದ್ದ. ಈ ವೇಳೆ ಮನೆ ಮಾಲೀಕರು ಇಲ್ಲದೆ ಇರೋದನ್ನ ಗಮನಿಸಿದ್ದು ದೊಡ್ಡಮ್ಮನಿಗೆ ತಿಳಿಯದಂತೆ ಆಕೆ ಬಳಿ ಇದ್ದಂತಹ ಬೀಗದ ಕೀ ಪಡೆದಿದ್ದ. ಕಳೆದ ವರ್ಷ ಅಕ್ಟೋಬರ್ 22ನೇ ತಾರೀಕು ಚಿನ್ನ ಕಳವು ಮಾಡಿದ್ದ.